ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್, ಶಾಕ್ ಮೇಲೆ ಶಾಕ್ ತಡ್ತಾ ಇದೆ. ಅಂದು ರೇಣುಕಾಸ್ವಾಮಿ ಕೊಲೆ ಮಾಡಿದಾಗಿನಿಂದ ದರ್ಶನ್ ಹಣೆ ಬರಹವೇ ಫುಲ್ ಚೇಂಜ್ ಆಗಿದೆ. ಅದರಲ್ಲೂ ಅಂದು ಕೊಲೆ ವೇಳೆ ಜೊತೆಗಿದ್ದ ಆಪ್ತನೇ ಇವತ್ತು ದರ್ಶನ್ಗೆ ಮಗ್ಗುಲ ಮುಳ್ಳಾಗಿದ್ದಾನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಮುನ್ನೆಲೆಗೆ ಬಂದಿರೋ ವಿಚಾರ ಅಂದರೆ ಅದು ಪ್ರದೋಷ್ ಮಾಫಿ ಸಾಕ್ಷಿಯ ಅರ್ಜಿ. ಮಾಫಿ ಸಾಕ್ಷಿ ಅರ್ಜಿ ಸಂಬಂಧ ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಪ್ರದೋಷ್ನಿಂದ ಅಪ್ರೂವರ್ ಸ್ಟೇಟ್ಮೆಂಟ್ ಪಡೆಯುವುದಕ್ಕೆ ಸಮಯವನ್ನು ನಿಗದಿಪಡಿಸಿತ್ತು. ಮಧ್ಯಾಹ್ನ 3:30ಕ್ಕೆ ಆರಂಭವಾದ ಅರ್ಜಿ ವಿಚಾರಣೆಯ ವೇಳೆ ಪ್ರದೋಷ್ ಸೇರಿದಂತೆ ಆರೋಪಿಗಳು ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು. ಎಲ್ಲರ ಹಾಜರಾತಿ ಪಡೆದ ನ್ಯಾಯಾಧೀಶರು ಪ್ರದೋಷ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಇನ್ನು ದರ್ಶನ್ ಪರ ಹಿರಿಯ ವಕೀಲ ಹಷ್ಮತ್ ಪಾಷಾ ವಾದವನ್ನು ಮಂಡಿಸಿದರು. ಹಲವಾರು ಅಂಶಗಳನ್ನು ಮುಂದಿಟ್ಟು ಎಲ್ಲವನ್ನ ಗಮನಿಸಬೇಕು ಅಂತ ಮನವಿ ಮಾಡಿದರು. ಇನ್ನು ವಾದ ಆಲಿಸಿದ ಕೋರ್ಟ್ ಮತ್ತೆ ಪ್ರದೋಷ್ಗೆ ಪ್ರಶ್ನೆ ಮಾಡಿದ್ದು, ಮಾಫಿ ಸಾಕ್ಷಿಯಾಗುವ ಪ್ರಕ್ರಿಯೆಯ ಕಾನೂನು ಪರಿಣಾಮಗಳ ಬಗ್ಗೆ ಪ್ರದೋಷ್ಗೆ ಮಾಹಿತಿ ನೀಡಲಾಗಿದೆಯೇ ಎಂಬುದನ್ನು ಅವರ ಪರ ವಕೀಲರಿಂದ ಖಚಿತಪಡಿಸಿಕೊಂಡಿದ್ದು, ಹೇಳಿಕೆ ದಾಖಲಿಸಿಕೊಳ್ಳುವ ಪ್ರಕ್ರಿಯೆ ಏನಿದೆ ಅದನ್ನು ಆಗಸ್ಟ್ 20ಕ್ಕೆ ನಿಗದಿಪಡಿಸಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ನೋಡಿ, ಜಡ್ಜು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅರ್ಜಿಯನ್ನು ಓದಿ ಸಹಿ ಮಾಡಿದ್ರಾ? ಈ ಅರ್ಜಿ ಹಾಕೋದ್ರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತೇಳಿ ನಿಮ್ಗೆ ಅರಿವಿದೆಯಾ? ಈ ಬಗ್ಗೆ ನಿಮ್ಮ ವಕೀಲರು ಹೇಳಿದಾರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹೌದು, ಎಲ್ಲ ಗೊತ್ತಿದೆ ಮಹಾಸ್ವಾಮಿ ಅಂತ ಪ್ರದೋಷ್ ಹೇಳಿದ್ದಾನೆ. ನಿಮ್ಮ ಮಾಫಿ ಸಾಕ್ಷಿ ಒಪ್ಪದಿದ್ದರೆ ನೀವು ಜೈಲಲ್ಲೇ ಇರಬೇಕಾಗತ್ತೆ. ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೀವು ಸಂಪೂರ್ಣ ಸತ್ಯ ಹೇಳದಿದ್ದರೆ ಆರೋಪಿಯಾಗಿ ಮತ್ತೆ ಮಾಡಲಾಗುತ್ತೆ. ಈ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತ A14 ಪ್ರದೋಷ್ ಅವರಿಗೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ. ಹೌದು, ವಕೀಲರು ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ ಅಂತ ಪ್ರದೋಷ್ ಉತ್ತರ ಕೊಟ್ಟಿದ್ದಾನೆ. ಇನ್ನು ದರ್ಶನ್ ಪರ ವಕೀಲರಾದಂಥ ಹಷ್ಮತ್ ಪಾಷಾ ಅವರು ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ವಾದ ಮಂಡಿಸಿದರು. ಮಾಫಿ ಸಾಕ್ಷಿ ವಿಚಾರದಲ್ಲಿ ಯಾವ ಹೇಳಿಕೆ ಪ್ರಕ್ರಿಯೆ ನಡೆಯುತ್ತೆ, ಯಾವ ರೀತಿಯ ಆರೋಪಿತ ತನ್ನ ಹೇಳಿಕೆಯನ್ನು ನೀಡಬಹುದು, ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನು ಪ್ರಾಸಿಕ್ಯೂಷನ್ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದೆ. ಇನ್ನು ಮಾಫಿ ಸಾಕ್ಷಿ ನೀಡಿದರೆ ಬಿಡುಗಡೆ ಆಗ್ತೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಹಾಕಿದ್ದಾರೆ. ಬಿಡುಗಡೆಯಾಗುವ ಆಸೆಯಿಂದ ಮಾಫಿ ಸಾಕ್ಷಿಯಾಗಿದ್ದಾರೆ. ಕೋರ್ಟ್ ಈ ಬಗ್ಗೆ ಸ್ವತಂತ್ರ ವಿಚಾರಣೆಯನ್ನು ನಡೆಸಿ ತೀರ್ಮಾನ ತೆಗೆದುಕೊಳ್ಬೇಕು. ಮಾಫಿ ಸಾಕ್ಷಿ ಅರ್ಜಿ ಹಿಂದಿನ ದುರುದ್ದೇಶವನ್ನು ಅರಿಯಬೇಕು. ಯಾವುದಾದ್ರೂ ಒತ್ತಡ ಇದೆಯಾ ಎಂಬುದರ ವಿಚಾರಣೆ ಕೂಡ ಆಗಬೇಕು. ಯಾರಾದರೂ ಏನಾದರೂ ಅವರಿಗೆ ಭರವಸೆ ಕೊಟ್ಟಿದ್ದಾರಾ ಅದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕು. ಪ್ರಕರಣದಲ್ಲಿ ಪ್ರದೋಷ್ ಪಾತ್ರವು ಜಾಸ್ತಿ ಇದೆ. ಸಹ ಆರೋಪಿಗಳಿಗೆ ಆತ ಫ್ರೆಂಡ್ ಆಗಿದ್ದ. ಹೀಗಾಗಿ ಸಹ ಆರೋಪಿಗಳಿಂದ ಸಾಕಷ್ಟು ಸಹಾಯ ಕೂಡ ಆತ ಪಡೆದಿದ್ದಾನೆ. ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು ಅಂತ ದರ್ಶನ್ ಪರ ವಕೀಲರಾದಂಥ ಹಷ್ಮತ್ ಪಾಷಾ ಅವರು ವಾದವನ್ನು ಮಂಡಿಸಿದರು.